ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಾಯರು ನನ್ನ ಹೇಗೆ ಆಯ್ಕೆ ಮಾಡಿಕೊಂಡ್ರು, ಹಾಗೆ ರಾಯರ ಫೋಟೋ ಹೇಗೆ ಬಂತು, ಅದಾದಮೇಲೆ ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ ಯಾವ್ಯಾವ ರೀತಿ ಬದಲಾವಣೆ ಆಯಿತು ಅಂತ ಒಂದು ಸಣ್ಣ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನೊಂದು ಒಳ್ಳೆ ವಿಷಯನ ಹೇಳಿದ್ದೀನಿ ನೋಡಿ. ಹಾಗೆ ರಾಯರು ಪೂಜೆ ಮಾಡ್ತಿರೋರು ನಾವು ರಾಯರ ಪೂಜೆ ಮಾಡೋದು ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ಹಾಗೆ ನಾವು ರಾಯರ ಹತ್ರ ಹೇಗೆ ಬೇಡಿಕೆ ನೀಡಬೇಕು, ಹಾಗೆ ನಮ್ಮ ಕಷ್ಟಗಳನ್ನ ರಾಯರ ಹತ್ರ ಹೇಗೆ ಹೇಳ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ರೀತಿ ನೀವು ಒಂದು ಸರಿ ರಾಯರ ಬಳಿ ಹೇಳಿ ನೋಡಿ. ಹಾಗೆ ರಾಯರನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ನಾನು ಒಂದು ಸಣ್ಣ ಫೋಟೋನ ತಂದು ಪ್ರತಿನಿತ್ಯ ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗುರುವಾರ ರಾಯರ ವಾರ, ಅವತ್ತಿನ ದಿನ ನಾನು ವಿಶೇಷವಾಗಿ ರಾಯರನ್ನ ಪೂಜೆ ಮಾಡ್ತಿದ್ದೆ. ನೈವೇದ್ಯಗಳನ್ನ ಇಟ್ಟು ಹಾಗೆ ವಿಶೇಷವಾಗಿ ನಾನು ಪೂಜೆ ಮಾಡ್ತಿದ್ದೆ. ಸ್ವಲ್ಪ ತಿಂಗಳು ಹೋದ ನಂತರ ನಾನು ರಾಯರಿಗೆ ಒಂದು ಬೇಡಿಕೆ ಹಾಗೂ ಸಂಕಲ್ಪ ಮಾಡಿಕೊಂಡು ನಾನೊಂದು ವ್ರತ ಮಾಡಿದೆ. ಅದೇ 7 ಗುರುವಾರಗಳ ವ್ರತ. ಈ ವ್ರತನ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಏನು ಉದ್ದೇಶ ಇಟ್ಕೊಂಡು ಈ ವ್ರತ ಸ್ಟಾರ್ಟ್ ಮಾಡಿದ್ದೀನೋ ಅದು ಈಡೇರಿದೆ. ಹಾಗೆ ನಾನು ಹೇಳೋದಾದರೆ, ನಾನು ಈ ವ್ರತ ಮುಗಿಸಿದ ನಂತರದಲ್ಲಿ ನಾನು ಸ್ವಲ್ಪ ತಿಂಗಳ ನಂತರ ಇನ್ನೊಂದು ವ್ರತ ಅಥವಾ ಸೇವೆನ ಮಾಡಿದೆ. ಅದುವೇ ನಾನು ಮಾಡಿದಂತಹ ನಾಮಲೇಖನ ಸಂಕಲ್ಪ. ಈ ನಾಮಲೇಖನ ಸಂಕಲ್ಪ ಬರೆಯೋಕ್ಕೂ ಒಂದು ಉದ್ದೇಶ ಇದೆ. ಅದುವೇ ನಾನು ಗುರುವಾರ ರಾಯರ ಸನ್ನಿಧಾನಕ್ಕೆ ಒಂದಿನ ಭೇಟಿ ನೀಡಿದಾಗ ನಮ್ಮ ಮಂತ್ರಾಕ್ಷತೆ ತಾಣೋ ಸಮಯದಲ್ಲಿ ಅಲ್ಲಿ ಒಬ್ಬರು ಯಾವುದೋ ಒಂದು ನೋಟ್ಬುಕ್ನ ರಾಯರ ಸನ್ನಿಧಾನಕ್ಕೆ ನೀಡಿದ್ರು. ಅದು ನಾನು ಏನಂತ ಅವ್ರ ಹತ್ರ ಕೇಳಿದಾಗ ಅವರು ಹೇಳಿದ್ರು, ಇದು ನಾನು ರಾಯರಿಗೆ ನಾಮಲೇಖನ ಸಂಕಲ್ಪ ಮಾಡಿರುವಂಥ ಒಂದು ನೋಟ್ಬುಕ್ ಆಗಿದೆ, ನಾನು ಇದನ್ನು ರಾಯರ ಸನ್ನಿಧಾನಕ್ಕೆ ಒಪ್ಪಿಸಿದ್ದೀನಿ ಅಂತ ಹೇಳಿದ್ರು. ಹೌದಾ, ಅದು ಏನು ಅಂತ ಕೇಳಿದ್ರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಾನು 1,00,000 ಬಾರಿ ನಾಮಲೇಖನವನ್ನು ಬರೆದಿದ್ದೀನಿ ಅಂತ ಹೇಳಿ ಇದನ್ನು ಬರೆದು ಮುಗಿಸಿದ ಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ, ನನಗೆ ಮಾನಸಿಕ ನೆಮ್ಮದಿ ಸಿಕ್ಕಿದೆ, ಹಾಗೆ ನಾನು ಏನು ಅಂದ್ಕೊಂಡು ಬರೆದಿದ್ನೋ ಅದಾಗಿದೆ ಅಂತ ಹೇಳಿದ್ರು. ಹಾಗೆಯೇ ಈ ನಾಮಲೇಖನ ಸಂಕಲ್ಪನ ನಾನು ಸಹ ಮಾಡಬೇಕು ಅಂತ ಅವ್ರ ಬಳಿ ಕೇಳಿದೆ. ಅದು ಅವ್ರು ಹೇಳಿದ್ರು, ಈ ರೀತಿ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನ ನನ್ನ ಹತ್ರ ಹೇಳಿದ್ರು. ನಾನು ಸಹ ಅವ್ರು ಹೇಳಿದ ರೀತಿಯೇ ರಾಯರ ನಾಮಲೇಖನ ಸಂಕಲ್ಪ ಮಾಡಿಕೊಂಡು ತುಂಬ ತಿಂಗಳು ತಗೊಂಡು ಅದನ್ನು ನಾನು ಬರೆದೆ. ನಾನು ಏನು ಉದ್ದೇಶ ಇಟ್ಕೊಂಡು ಬರೆದಿದ್ನೋ ಅದು ಈಡೇರಿದೆ. ಅದು ನಾನು ವ್ರತ ಮಾಡ್ತಿದ್ದಂಗೆ ಕೆಲವು ಒಂದೊಂದು ಆಗಿದ್ದಾವೆ, ಇನ್ನು ಕೆಲವು ನಾನು ಸೇವೆ ಮಾಡಿದ ಮೇಲೆ ನನಗೆ ಅದ್ರ ಫಲ ಸಿಕ್ಕಿದೆ. ಇದನ್ನ ನಾವು ಬರೆಯೋದಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ಬರಿಬೇಕು. ಹಾಗೆಯೇ ಇದರಿಂದ ನನಗೆ ಮಾನಸಿಕ ನೆಮ್ಮದಿಯಾಗಿರ್ಬೋದು, ಯಾರೋ ನಮ್ಮ ಜೊತೆ ಇದ್ದಾರೆ ಅನ್ನೋದೊಂದು ಭಾವನೆ ಬಂದಿದೆ. ಹಾಗೆ ರಾಯರಿಗೆ ನಾವು ತುಂಬ ಹತ್ತಿರ ಆಗ್ತೀವಿ. ಯಾಕಂದರೆ ನಾವು ರಾಯರ ನಾಮವನ್ನು ನಾವು 1,00,000 ಬಾರಿ ಹೇಳ್ತೀವಲ್ಲ, ಹಾಗಾಗಿ ನಾವು ರಾಯರಿಗೆ ತುಂಬ ಹತ್ತಿರ ಆಗ್ತೀವಿ ಅಂತ ನಾನು ಹೇಳ್ತೀನಿ. ಈ ರಾಯರ ನಾಮಲೇಖನ ಬರೆಯೋದು ಹೇಗೆ ಅನ್ನೋದನ್ನ ನಾನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಹಾಗೆಯೇ ಇನ್ನೊಂದು ವಿಷಯ, ರಾಯರ ಪೂಜೆ ಮಾಡುವಾಗ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಾಗ್ತಿರಲಿಲ್ಲ. ಅದನ್ನು ರಾಯರೇ ಅದೇ ಹೇಳ್ತಾರಲ್ಲ, ರಾಯರು ನಮ್ಮ ಜೀವನಕ್ಕೆ ಬಂದರೆ ನಮಗೆ ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ನಾವು ಎಲ್ಲಿ ಸರಿಯಾದ ದಾರಿನ ನಮಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ನಾನು ರಾಯರ ಪೂಜೆ ಮಾಡುವಾಗ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೆ ಅನ್ನೋದು ನಂಗೆ ಗೊತ್ತಾಯ್ತು. ಹೆಂಗಂದರೆ, ನಾನು ಒಂದು ದಿವಸ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ರಾಯರ ಬೃಂದಾವನಕ್ಕೆ ಯಾವುದೇ ರೀತಿಯಾದಂತಹ ಅಲಂಕಾರ ಮಾಡಿರಲಿಲ್ಲ. ನಾನು ಕೇಳಿದೆ, ಯಾಕೆ ರಾಯರಿಗೆ ಯಾವುದೇ ರೀತಿಯ ಅಲಂಕಾರ ಮಾಡಿಲ್ಲ, ಹೂ ಹಾಕಿಲ್ಲ ಯಾಕೆ ಕೇಳಿದಾಗ ಅವ್ರು ಹೇಳಿದ್ರು, ಇವತ್ತು ಏಕಾದಶಿ ದಿನ ರಾಯರಿಗೆ ಅಲಂಕಾರ ಮಾಡೋಂಗಿಲ್ಲ, ಹಾಗೆ ನೈವೇದ್ಯ ಸಹ ಇಡುವಂಗಿಲ್ಲ ಅಂತ ಹೇಳಿದ್ರು. ಆಗ ನಂಗೆ ತಿಳಿತು, ರಾಯರನ್ನ ಪೂಜೆ ಮಾಡುವಾಗ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೆ, ಅದನ್ನು ರಾಯರೇ ನನಗೆ ಈ ರೀತಿ ಯಾರ ಮುಖಾಂತರ ತಿಳಿಸಿದ್ದಾರೆ. ಇದಕ್ಕೂ ಮೊದಲು ನಾನು ಪ್ರತಿನಿತ್ಯ ರಾಯರಿಗೆ ಅಂದರೆ ಪ್ರತಿನಿತ್ಯನೂ ಹೂವು ನೇರಿಸಿ ಅಲಂಕಾರ ಮಾಡಿ ನಾನು ನೈವೇದ್ಯಗಳನ್ನಿಟ್ಟೆ ರಾಯರಿಗೆ ಪೂಜೆ ಮಾಡ್ತಿದ್ದೆ. ಏಕಾದಶಿ ಅಂದರೆ ಏನು, ಅದರದ್ದು ಏನು ನಂಗೆ ಸಹ ಗೊತ್ತಿರಲಿಲ್ಲ. ಇದು ನನಗೆ ತಿಳಿದಿದ್ದು ನಾನು ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲೊಂದು ನಡೆದಂಥ ಒಂದು ಘಟನೆಯಿಂದ. ಅವರು ಮತ್ತೊಂದು ವಿಷಯನೂ ಹೇಳಿದ್ರು, ಏನಂದರೆ ಏಕಾದಶಿ ಆಚರಿಸೋರು, ಇದು ಏಕಾದಶಿ ಅನ್ನೋದು ತಿಂಗಳಲ್ಲಿ 2 ಬರುತ್ತೆ ಅಂತ ಹೇಳಿದ್ರು. ಇದನ್ನು ನಾವು 3 ದಿನ ಆಚರಣೆ ಮಾಡುವಂಥ ವ್ರತ. ಅದರಲ್ಲಿ ದಶಮಿ
ಏಕಾದಶಿ ಮತ್ತು ದ್ವಾದಶಿ ಅಂತ ಬರುತ್ತೆ. ಅದರಲ್ಲಿ ಏಕಾದಶಿ ದಿನ ನಾವು ಉಪವಾಸ ಮಾಡಬೇಕು. ಹಾಗೆ ಇದು 3 ದಿನ ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸುವಂಥ ವ್ರತ ಆಗಿರುತ್ತೆ. ಇದನ್ನು ನಾವು ಆಚರಣೆ ಮಾಡೋದ್ರಿಂದ ರಾಯರಿಗೆ ನಾವು ಹತ್ತಿರ ಆಗ್ತೀವಿ. ಯಾಕಂದರೆ ಈ ವ್ರತನ ರಾಯರು ಸ್ವತಃ ಮಾಡ್ತಾ ಇರ್ತಾರೆ. ಅವರು ಉಪವಾಸ ಇರ್ತಾರೆ. ನಾವು ಸಹ ಉಪವಾಸ ಇದ್ದು ರಾಯರು ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಹಾಗೆಯೇ ಈ ಏಕಾದಶಿ ವ್ರತ ಮಾಡೋದನ್ನ ನಾನು ಒಂದು ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ತೀನಿ. ಯಾವ್ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ನಾನು ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ನಾನು ಸಹ ಏಕಾದಶಿನ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ನನಗೆ ಇದಕ್ಕೂ ಮೊದಲು ಏಕಾದಶಿ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಇದನ್ನೆಲ್ಲ ತಿಳಿದ ಮೇಲೆ ನಾನು ಸಹ ಏಕಾದಶಿನ ಮಾಡ್ತೀನಿ. ಏಕಾದಶಿ ದಿನ ರಾಯರಿಗೆ ನಾವು ನೈವೇದ್ಯ ಇಡಬಾರ್ದು. ಹಾಗೆಯೇ ರಾಯರ ಒಂದು ಬೃಂದಾವನ ಆಗಿರ್ಬೋದು, ರಾಯರ ಫೋಟೋ ಆಗಿರ್ಬೋದು, ರಾಯರ ವಿಗ್ರಹಕ್ಕೆ ನಾವು ಬರೀ ತುಳಸಿಯನ್ನು ಏರಿಸಬೇಕು. ಇದು ಒಂದನ್ನು ಇಟ್ಟು ನಾವು ರಾಯರಿಗೆ ಪೂಜೆ ಮಾಡಬೇಕು. ಹಾಗೆ ಏಕಾದಶಿ ನಾನು ಮಾಡೋದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಏಕಾದಶಿ ದಿನ ನಾವು ಉಪವಾಸ ಮಾಡಬೇಕಂತೆ, ಮಾಡಿದರೆ ಒಳ್ಳೆಯದಂತೆ. ಇದು ಒಂದೇ ವ್ರತ ಸಾಕು. ಯಾಕಂದರೆ ನಾವು ರಾಯರಿಗೆ ಹತ್ತಿರ ಆಗೋಕ್ಕೆ ಈ ಒಂದು ಏಕಾದಶಿ ವ್ರತ ನಾನು ಮಾಡಿದ್ರೆ ತುಂಬ ರಾಯರಿಗೆ ನಾವು ಹತ್ತಿರ ಆಗ್ತೀವಿ. ಯಾಕಂದರೆ ಈ ಏಕಾದಶಿಗೆ ಅಷ್ಟು ಮಹತ್ವವುಳ್ಳಂಥ ಒಂದು ವ್ರತ ಆಗಿದೆ. ಇದನ್ನು ನಾವು 3 ದಿನಗಳು ಆಚರಿಸೋದು. ತಿಂಗಳಲ್ಲಿ 2 ಬರುತ್ತೆ. ರಾಯರ ಅನುಗ್ರಹ ಆದರೆ ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಹಾಗೂ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನ ರಾಯರು ಸ್ವತಃ ಅವರೇ ಹೇಳೋಕ್ಕಾಗದಿದ್ರು ನಮಗೆ ಬೇರೆಯವರ ಮುಖಾಂತರ ನಮಗೆ ತಿಳಿಸ್ತಾರೆ. ಇದು ನನ್ನ ಸ್ವಂತ ಅನುಭವ ಆಗಿದೆ. ಅದಕ್ಕೆ ನಾನು ಈಗ ಹೊಸಬ್ರು ರಾಯರ ಪೂಜೆ ಮಾಡ್ತಾರಲ್ಲ, ಈ ರೀತಿ ತಪ್ಪನ್ನ ಮಾಡಬೇಡಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ತಪ್ಪನ್ನ ತಿದ್ಕೊಂಡು ನಾನು ರಾಯರಿಗೆ ಏಕಾದಶಿ ಬಂದಿದ್ದರಿಂದ ನಾನು ರಾಯರ ಫೋಟೋಕ್ಕೆ ಅದೇ ಅಲಂಕಾರ ಮಾಡಲ್ಲ. ಇದೇ ರೀತಿ ನಾನು ಪೂಜೆ ಮಾಡ್ತಾ ಹೋದೆ. ಹಾಗೆ ಇನ್ನೊಂದು ವಿಷಯ, ನಮ್ಗೆ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂದರೆ ನಾವು ಮಾಡ್ತಿರೋದು ಎಲ್ಲಿ ತಪ್ಪಂದರೆ, ನಾವು ಮೊದಲನೇದಾಗಿ ರಾಯರ ಪೂಜೆ ಅಥವಾ ಸೇವೆ ಮಾಡುವಾಗ ಮೊದಲು ನಾವು ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಗಣಪತಿ ಹತ್ರ ಪ್ರಾರ್ಥನೆ ಮಾಡಿದ ನಂತರ ನಾವು ಮನೆ ದೇವರಿಗೆ ಪೂಜೆ ಮಾಡಬೇಕು. ಅಂದರೆ ಮನೆ ದೇವರಿಗೆ ಪೂಜೆ ಮಾಡಿದ ನಂತರ ನಾವು ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಮಾಡಿ ಸರಳವಾಗಿ ಆಮೇಲೆ ನಾವು ರಾಯರ ಪೂಜೆ ಮಾಡಬೇಕು. ಇದರಿಂದ ನಮ್ಗೆ ಏನಾಗುತ್ತಂದರೆ, ನಾವು ಫಸ್ಟು ನಮ್ಗೆ ಏನೇ ಪೂಜೆ ಮಾಡಿದ್ರು ಫಸ್ಟು ನಮ್ಮ ಮನೆ ದೇವರಿಗೆ ನಾವು ಪ್ರೇಯರ್ ಮಾಡಲೇಬೇಕು. ಸೇವೆ ಅಥವಾ ವ್ರತ ಮಾಡುವಾಗ ಮನೆ ದೇವರಿಗೆ ನಾವು ತಿಳಿಸ್ಲೇಬೇಕು, ನಾವು ಈ ರೀತಿ ರಾಯರ ಸೇವೆ ಮಾಡ್ತಾಯಿದ್ದೀವಿ, ನಮ್ಗೆ ಯಾವ ರೀತಿ ತೊಂದರೆ ಆಗದಿದ್ದಂಗೆ ನೀವು ನೋಡ್ಕೊಬೇಕು ಅಂತ ನೀವು ಕೇಳಿಕೊಂಡು ಆಮೇಲೆ ನೀವು ರಾಯರ ವ್ರತ ಅಥವಾ ಪೂಜೆನ ಸ್ಟಾರ್ಟ್ ಮಾಡಿ. ಇದೇ ರೀತಿ ನಾನು ಪ್ರತಿನಿತ್ಯ ರಾಯರಿಗೆ ಪೂಜೆ ಮಾಡೋದು. ಹಾಗೆ ವ್ರತ ಸ್ಟಾರ್ಟ್ ಮಾಡುವಾಗ ಅಷ್ಟೇ, ನಾನು ಗಣಪತಿಗೆ ಪೂಜೆ ಮಾಡಿ ನಂತರದಲ್ಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ನಂತರದಲ್ಲಿ ನಾವು ರಾಯರ ವ್ರತ ಸ್ಟಾರ್ಟ್ ಮಾಡ್ತೀನಿ. ರಾಯರಿಗೆ ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಬೆಳೆಯುವಂಥ ಹೂಗಳನ್ನು ಇಟ್ಟು ಒಂದು ದಳ ತುಳಸಿನ ಇಡಿ. ಯಾಕಂದರೆ ರಾಯರ ಪೂಜೆ ಮಾಡುವಾಗ ಯಾವಾಗಲೂ ತುಳಸಿನ ಇಡೋದನ್ನ ಮರಿಬೇಡಿ. ರಾಯರ ಪೂಜೆ ಅಥವಾ ಸೇವೆ ಮಾಡುವಾಗ ನಿಮ್ಮಲ್ಲಿ ನಂಬಿಕೆ ಇರಬೇಕು. ನಂಬಿಕೆಯನ್ನಿಟ್ಟು ಒಂದೇ ಮನಸ್ಸಿಂದ ರಾಯರೇ ನೀವೇ ನನಗೆಲ್ಲ ಅಂತ ಹೇಳಿ ನೀವು ವ್ರತನ ಅಥವಾ ಪೂಜೆನ ಸ್ಟಾರ್ಟ್ ಮಾಡಿ. ನಿಮ್ಗೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ರಾಯರ ಪೂಜೆ ಮಾಡೋಲ್ಲಿ ನಮಗೆ ಮೇಯ್ನ್ ಬೇಕಾಗಿರೋದು ರಾಯರಲ್ಲಿ ನಮಗೆ ನಂಬಿಕೆ ಇರಬೇಕು. ಹಾಗೆ ಶ್ರದ್ಧೆ ಹಾಗೂ ಭಕ್ತಿನ ಮಾಡಬೇಕು. ಮತ್ತು ನಾವು ಎಷ್ಟು ಶುದ್ಧವಾಗಿರ್ತೀವಿ ನಮಗೆ ಅಷ್ಟು ಒಳ್ಳೆಯದು. ಯಾಕಂದರೆ ರಾಯರ ಪೂಜೆ ಮಾಡುವಾಗ ನಮ್ಮದು ದೇವ್ರ ಕೋಣೆ ಆಗಿರ್ಬೋದು, ರಾಯರ ಫೋಟೋ ಆಗಿರ್ಬೋದು, ಇವನ್ನೆಲ್ಲ ಎಷ್ಟು ಸ್ವಚ್ಛವಾಗಿಟ್ಟು ನಾವು ಪೂಜೆ ಮಾಡ್ತೀವೋ ನಮಗಷ್ಟು ಒಳ್ಳೆಯದು. ನಾವು ಎಷ್ಟು ಸ್ವಚ್ಛವಾಗಿರ್ತೀವೋ ರಾಯರಿಗೆ ನಾವು ಅಷ್ಟು ಹತ್ತಿರ ಆಗ್ತೀವಿ. ರಾಯರನ್ನ ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರೋ ರಾಯರು ನಿಮ್ಗೆ ಅಷ್ಟು ಬೇಗ ಅನುಗ್ರಹ ಮಾಡ್ತಾರೆ. ಹಾಗೆ ರಾಯರ ಅಷ್ಟು ಬೇಗ ನಿಮಗೆ ಅನುಗ್ರಹ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಕೇಳ್ತಾರೆ, ನಾನು ರಾಯರನ್ನ ತುಂಬ ವರ್ಷಗಳಿಂದ ಪೂಜೆ ಮಾಡ್ತೀನಿ, ನಾನು ರಾಯರನ್ನ ಹಂಗೆ ಪೂಜೆ ಮಾಡ್ತೀನಿ, ನಾನು ರಾಯರನ್ನ ಈ ರೀತಿ ಪೂಜೆ ಮಾಡ್ತೀನಿ. ಹಾಗಲ್ಲ, ನೀವು ಮಾಡಿರುವಂಥ ಪೂಜೆ ಆಗಿರ್ಬೋದು, ಅಂದರೆ ನೀವು ರಾಯರಿಗೆ ಇಟ್ಟಂಥ ತುಪ್ಪದ ದೀಪ ಆಗಿರ್ಬೋದು, ಹಾಗೆ ನೀವು ಮಾಡಿದಂಥ ರಾಯರಿಗೆ ನೈವೇದ್ಯಗಳಾಗಿರ್ಬೋದು, ನೀವು ರಾಯರಿಗೆ ಮಾಡಿರುವಂಥ ಸೇವೆಗಳು ವ್ರತಗಳಾಗಿರ್ಬೋದು, ಇವೆಲ್ಲರೂ ರಾಯರಿಗೆ ತಿಳಿದಿರುತ್ತೆ. ಯಾಕಂದರೆ ಆವಾಗ ನೀವು ತಿಳ್ಕೊಬೇಕು, ರಾಯರು ನನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ. ಯಾಕಂದರೆ ನೀನು ಅವಾಗ ರಾಯರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಇವರು ಮಾಡ್ತಿರುವಂಥ ಪೂಜೆ ಆಗಿರ್ಬೋದು, ಸೇವೆಗಳಾಗಿರ್ಬೋದು, ಇದು ನಿಜವಾಗ್ಲೂ ನನ್ನ ಮೇಲೆ ಭಕ್ತಿ ತೋರಿಸಿ ನನ್ನ ಮೇಲೆ ಪೂಜೆ ಮಾಡ್ತಿದ್ದಾರಾ ಅಂತ ರಾಯರು ಗಮನಿಸ್ತಿರ್ತಾರೆ. ಆದ್ದರಿಂದ ನೀವು ನಿಮ್ಮ ಭಕ್ತಿನ ಯಾವತ್ತೂ ಬಿಡಬೇಡಿ. ರಾಯರ ಮೇಲೆ ಅಚಲವಾಗಿ ಭಕ್ತಿನ ಇಡೀರಿ. ರಾಯರೇ ನೀವೇ ಎಲ್ಲ ಅಂತ ರಾಯರ ಪಾದಕ್ಕೆ ನೀವು ಶರಣಾಗಿ. ಆವಾಗ ರಾಯರು ನಿಮ್ಮ ಎಂಥದೇ ಕಷ್ಟ ಇರಲಿ, ರಾಯರು ನಿಮ್ಮ ಕಷ್ಟಕ್ಕೆ ಒಂದು
ದಾರಿನ ತೋರಿಸ್ತಾರೆ. ನೀವು ಮಾಡಿರೋಂಥ ಸೇವೆಗೆ ರಾಯರು ಫಲ ನೀಡ್ತಾರೆ. ಯಾಕಂದರೆ ರಾಯರು ಕರುಣಾಮಯಿಗಳು ಹಾಗೂ ದಯಾಳುಗಳು, ಹಾಗೆ ಮಾತೃ ಹೃದಯವನ್ನು ಉಳ್ಳವರು ರಾಯರು. ನೀವು ಮಾಡಿರುವಂಥ ಸೇವೆಗೆ ಇವತ್ತಲ್ಲ ನಾಳೆ ನಿಮ್ಗೆ ಕೊಡ್ತಾರೆ. ನೀವು ವ್ರತ ಮಾಡ್ತಿರೋವಾಗೂ ಕೊಡ್ಬೋದು, ಅಥವಾ ವ್ರತ ಮುಗಿದ ಮೇಲಾದರೂ ನಿಮ್ಮ ಪೂಜೆಗೆ ಫಲನ ಅವರು ನೀಡ್ತಾರೆ. ಹಾಗೆ ನೀವು ರಾಯರ ಪೂಜೆ ಮಾಡುವಾಗ ನಂಬಿಕೆಯನ್ನು ಇಟ್ಟು ಪೂಜೆ ಮಾಡಿ. ನಿಮ್ಮ ಕಷ್ಟಗಳನ್ನ ಯಾರ ಬಳಿನೂ ಹೇಳಬೇಡಿ, ರಾಯರ ಮುಂದೆ ನಿಮ್ಮ ಕಷ್ಟಗಳನ್ನ ಹೇಳಿ. ಹಾಗೆ ಇನ್ನೊಂದು ವಿಷಯ, ರಾಯರ ಮುಂದೆ ನಮ್ಮ ಬೇಡಿಕೆ ಆಗಿರ್ಬೋದು, ನಮ್ಮ ಕಷ್ಟಗಳನ್ನ ಯಾವ ರೀತಿ ಹೇಳಿದ್ರೆ ರಾಯರು ನಮಗೆ ಸ್ಪಂದಿಸುತ್ತಾರೆ ಅಂತ ನಾನು ನಿಮಗೆ ಇವತ್ತಿನ ಇದರಲ್ಲಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ನೀವು ಮೊದಲನೇದಾಗಿ ನೀವು ಗುರುವಾರ ಅಥವಾ ಪ್ರತಿನಿತ್ಯ ಇದನ್ನ ಮಾಡಿ. ಯಾವ ರೀತಿ ಅಂದರೆ, ನೀವು ನಿಮ್ಮನೇಲಿ ರಾಯರ ಫೋಟೋ ಇರುತ್ತೆ ಅಥವಾ ವಿಗ್ರಹ ಇರುತ್ತಲ್ಲ, ಅದರ ಮುಂದೆ ನೀವು ಒಂದು 10ರಿಂದ 15 ನಿಮಿಷಗಳು ನಿಮ್ಮ ಕಷ್ಟಗಳಾಗಿರ್ಬೋದು, ನೀವು ದಿನನಿತ್ಯ ಏನೇನು ಮಾಡಿದ್ರಿ ಅದನ್ನೆಲ್ಲ ರಾಯರ ಮುಂದೆ ನೀವು ಹೇಳಿ. ಹಾಗೆ ನಂಗೆ ಈ ರೀತಿ ಕಷ್ಟ ಇದೆ ರಾಯರೇ ಅಂತ ಶುದ್ಧ ಮನಸ್ಸಿಂದ ಹೇಳಿ. ನಿಮಗೆ ಡೆಫಿನೆಟ್ಲಿ ರಾಯರು ಸಹಾಯ ಮಾಡೇ ಮಾಡ್ತಾರೆ. ಯಾಕಂದರೆ ರಾಯರು ಕರುಣಾಮಯಿಗಳು. ನಾವು ರಾಯರನ್ನ ಹೇಗೆ ಬೇಡಿದ್ರಿ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಸ್ತೋತ್ರ ಆಗಿರ್ಬೋದು, ಯಾವುದೇ ಏನನ್ನು ರಾಯರ ಮುಂದೆ ನಂಗೆ ಹೇಳಕ್ಕೆ ಬರಲ್ಲ ಅಂದರೆ ನಾನು ಹೇಳೋ ರೀತಿ ನೀವು ಹೇಳಿ. ಇದು ಸ್ವಂತ ನನ್ನ ಅನುಭವ. ನಾನು ಯಾವ ರೀತಿ ಹೇಳ್ತೀನಿ ಅದನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಯಾವ ಥರ ಹೇಳ್ತೀನಿ ಅಂದರೆ, ನಾನು ಯಾವುದಾದ್ರೂ ಕೆಲಸ ಮಾಡುವಾಗ ಅಥವಾ ಹಾಗೆ ಫ್ರೀ ಟೈಮಲ್ಲಿ ನೀವು ರಾಯರಿಗೆ ಮನಸ್ಸಲ್ಲೇ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ, ಹಾಗೆಯೇ ಶ್ರೀ ರಾಘವೇಂದ್ರಾಯ ನಮಃ ಅಂತಲೂ ನೀವು ಹೇಳ್ಬೋದು. ಇದನ್ನು ನೀವು ನಿಮ್ಮ ಮನಸ್ಸಲ್ಲೇ ಹೇಳ್ತಾ ಇದ್ದರೆ, ನೀವು 100 ಸರಿ ಹೇಳಿದ್ರೆ ನಿಮ್ಗೆ 1 ಸರಿನಾದ್ರು ಅದು ರಾಯರಿಗೆ ತಲುಪುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಇದೆ. ಈ ನಂಬಿಕೆ ನನಗೆ ರಾಯರು ನನ್ನ ಪವಾಡ ರೂಪದಲ್ಲೇ ತೋರಿಸಿದ್ದಾರೆ. ಯಾಕಂದರೆ ನಾನು ಪ್ರತಿನಿತ್ಯ ಹೇಳ್ತೀನಿ, ಫ್ರೀ ಟೈಮಲ್ಲಿ ಸಿಕ್ಕಾಗ ಹೇಳ್ತೀನಿ. ನಾನು ಎಲ್ಲಾದರೂ ಹೋದಾಗ ಒಂದು 5 ನಿಮಿಷನಾದ್ರು ನಾನು ಇದನ್ನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಒಳ್ಳೆಯದು. ಇದನ್ನು ನೀವು ಸಹ ಒಂದು ಸರಿ ಟ್ರೈ ಮಾಡಿ, ರಾಯರ ಹತ್ರ ಹೇಳಿ ನೋಡಿ. ನಿಮಗೂ ಅನುಭವ ಆಗೇ ಆಗುತ್ತೆ. ರಾಯರಿಂದ ನನಗೆ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಸ್ವತಃ ನನ್ನ ಅನುಭವ. ನಾನು ಇದೇ ರೀತಿ ಮಾಡೋದು. ಮತ್ತು ಇದನ್ನ ಹೇಳುವಾಗ ನಿಮ್ಮಲ್ಲಿ ಶುದ್ಧವಾಗಿರಬೇಕು. ಯಾವುದೇ ರೀತಿಯಾದಂತಹ ಆಹಾರ ಪದಾರ್ಥ ಅಂದರೆ ಮಾಂಸಾಹಾರ ತಿಂದು ಇದನ್ನು ಹೇಳಬೇಡಿ. ನೀವು ಆದಷ್ಟು ಶುದ್ಧ ಹಾಗೂ ಸ್ವಚ್ಛತೆಯಿಂದ ಹೇಳಿ, ಭಕ್ತಿಯಿಂದ ಹೇಳಿ. ರಾಯರೇ, ನನಗೆ ನೀವೇ ಎಲ್ಲ ಅಂತ ಹೇಳಿ, ನನ್ನ ಈ ಥರದ ಕಷ್ಟ ಇದೆ ರಾಯರೇ, ನಂಗೆ ಪ್ಲೀಸ್ ಸಹಾಯ ಮಾಡಿ ಅಂತ ನೀವು ರಾಯರ ಮುಂದೆ ಕೇಳಿ. ನಿಜವಾಗ್ಲೂ ನಿಮ್ಗೆ ರಾಯರು ಸಹಾಯ ಮಾಡೇ ಮಾಡ್ತಾರೆ. ಹಾಗೆಯೇ ನೀವು ರಾಯರ ಸೇವೆ ಅಥವಾ ರಾಯರ ಪೂಜೆ ಮಾಡುವಾಗ ಆದಷ್ಟು ನೀವು ರಾಯರ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ರಾಯರಿಗೆ ಪ್ರದಕ್ಷಿಣೆ ಹಾಕಿ ಬನ್ನಿ. ನೀವು ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಒಂದಿನಕ್ಕೆ ಯಾವುದೂ ಆಗಲ್ಲ. ನೀವು ಮಾಡ್ತಾನೆ ಪ್ರತಿನಿತ್ಯ ನಮ್ದು ಇದೊಂದು ಸೇವೆ ಅಂತ ನೀವು ಮಾಡ್ತಾ ಹೋಗಿ, ಆವಾಗ ರಾಯರ ಅನುಗ್ರಹ ನಿಮಗೆ ಆಗೇ ಆಗುತ್ತೆ. ಇದು ನಾನು ಸ್ವಂತ ಅನುಭವ. ಹಾಗೆ ಈ ವಿಡಿಯೋದಲ್ಲಿ ನಾನು ರಾಯರ ಪೂಜೆಯಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತಿದ್ವಿ, ಹಾಗೆ ನಾನು ಮಾಡಿದಂಥ ರಾಯರಿಗೆ ವ್ರತದ ಬಗ್ಗೆ ಹಾಗೂ ನಾಮಲೇಖ, ಹಾಗೆ ರಾಯರಿಗೆ ಯಾವ ರೀತಿ ಬೇಡಿಕೆ ಇಡಬೇಕು, ಹಾಗೆ ನಮ್ಮ ಕಷ್ಟಗಳನ್ನ ರಾಯರಿಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಕಮೆಂಟ್ ಸೆಷನಲ್ಲಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ನಾನು ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.